ಐನಾತಿ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ಆಗಿದೆ. ಪ್ರೊಫೆಸರ್ ಡಾಕ್ಟರ್ ಮಂಜುಳಾ ಎ ಪಾಟೀಲ್ ರಿಂದ ದೂರು ದಾಖಲಾಗಿದೆ. ಡಾಕ್ಟರ್ ಮಂಜುಳಾ ಅವರಿಗೂ 5 ಕೋಟಿ 3 ಲಕ್ಷ ಪಂಗನಾಮ ಹಾಕಿದ್ದಾಳೆ ಈ ಬಂಗಾರ ಕಳ್ಳಿ. ಆರ್ಆರ್ ನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ ಡಾಕ್ಟರ್ ಮಂಜುಳಾ. ನಿನ್ನೆ ಐಶ್ವರ್ಯ ಗೌಡ ವಿರುದ್ಧ ದೂರು ನೀಡಿದ್ದಾರೆ ಡಾಕ್ಟರ್ ಮಂಜುಳಾ. ಐಶ್ವರ್ಯ ಪತಿ ಹರೀಶ್, ಅಶ್ವಥ್ ಮತ್ತು ಧನಂಜಯ್ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಪ್ರತಿದಿನ ಒಬ್ಬೊಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾರೆ. ಈ ಐಶ್ವರ್ಯ ಗೌಡ ವಿರುದ್ಧ ಪ್ರತಿಯೊಬ್ಬರು ಒಂದೊಂದು ದಿನ ಕೇಸ್ ದಾಖಲಿಸ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಆರೋಪ? ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಡಾಕ್ಟರ್ ಮಂಜುಳಾ ಅವರ ಆರೋಪ ಏನು? ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಈಗ ಮತ್ತೊಂದು ದೂರು ದಾಖಲಾಗಿದೆ. ಅದು ಆರ್ಆರ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ವೈದ್ಯ ಕಂ ಪ್ರೊಫೆಸರ್ ಆಗಿರುವಂತಹ ಮಂಜುಳಾ ಎ ಪಾಟೀಲ್ ಅವರು ಈ ದೂರನ್ನ ನೀಡಿರುವಂತದ್ದು. ಐಶ್ವರ್ಯ ಗೌಡ ಜೊತೆಗೆ ಅವರ ಪತಿ ಹರೀಶ್ ಹಾಗೆ ಕಾರು ಚಾಲಕರಾದಂತಹ ಅಂದ್ರೆ ಐಶ್ವರ್ಯ ಕಾರು ಚಾಲಕರಾದಂತಹ ಧನಂಜಯ್ ಹಾಗೆ ಅಶ್ವಥ್ ಎಂಬವರ ವಿರುದ್ಧ ದೂರನ್ನ ನೀಡಿರುವಂತದ್ದು. ಬರೋಬ್ಬರಿ 5 ಕೋಟಿಗೂ ಅಧಿಕ ರೂಪಾಯಿಯನ್ನ ವಂಚನೆ ಮಾಡಿದ್ದಾರೆ ಅನ್ನೋದು. ಅಂದ್ರೆ ಅದರಲ್ಲಿ ಹಣ ಮತ್ತೆ ಒಡವೆ ಸೇರಿ ಬರೋಬ್ಬರಿ 5 ಕೋಟಿ ಹಣವನ್ನ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ದೂರನ್ನ ನೀಡಿರುವಂತದ್ದು. ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಲ್ಲಿ ಮಂಜುಳಾ ಎ ಪಾಟೀಲ್ ಅವರು ವೈದ್ಯರಾಗಿರ್ತಾರೆ. 2020-21ರಲ್ಲಿ ಐಶ್ವರ್ಯ ಗೌಡ ಅವರು ತನ್ನ ತಾಯಿಯ ಆರೋಗ್ಯವನ್ನ ತೋರಿಸುವ ಸಲುವಾಗಿ ಆ ಆಸ್ಪತ್ರೆಗೆ ಭೇಟಿ ನೀಡಿರ್ತಾರೆ. ಆ ಸಂದರ್ಭದಲ್ಲಿ ತಾನು ರಿಯಲ್ ಎಸ್ಟೇಟ್ ಉದ್ಯಮಿ ಜೊತೆಗೆ ತಾನು ಗೋಲ್ಡ್ ಬಿಸ್ನೆಸ್ ವುಮೆನ್ ಅಂತ ಹೇಳ್ಕೊಂಡು ಪರಿಚಯವನ್ನ ಮಾಡ್ಕೊಂಡಿರ್ತಾರೆ. ಅದಾದ ಬಳಿಕ ಅಂದ್ರೆ ಒಂದಿನ ಕರೆ ಮಾಡಿ ನನ್ನ ಹಣ ಸ್ಟ್ರಕ್ ಆಗಿದೆ, ಒಂದಷ್ಟು ಹಣ ನನಗೆ ಬೇಕಿತ್ತು ಅಂತ ಹೇಳಿ ಕರೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಹಣವನ್ನ ಕೊಡುವಂತಹ ಕೆಲಸವನ್ನ ಕೂಡ ದೂರುದಾರರು ಮಾಡ್ತಾರೆ. ಕೊಟ್ಟ ಹಣವನ್ನ ಐಶ್ವರ್ಯ ಗೌಡ ಅವರು ವಾಪಸ್ ಕೂಡ ಕೊಡ್ತಾರೆ. ಅದಾದ ಬಳಿಕ ಹಂತ ಹಂತವಾಗಿ ಹಣವನ್ನ ಪಡೆದುಕೊಂಡು ಹಣವನ್ನ ವಾಪಸ್ ಕೊಟ್ಟಿರೋದಿಲ್ಲ. ಜೊತೆಗೆ ಹಣ ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀಸನ್ ಅನ್ನ ಹೇಳ್ಕೊಂಡು ದಿನವನ್ನ ದೂಡ್ತಾ ಇದ್ರು. ಆದ್ರೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿದಂತಹ ಐಶ್ವರ್ಯ ಗೌಡ ಅವರು ಗೋಲ್ಡ್ ಬಿಸ್ನೆಸ್ ನಲ್ಲಿ ಒಳ್ಳೆಯ ಲಾಭ ಇದೆ, ಹಣ ಹೂಡಿಕೆ ಮಾಡಿ ಅಂತ ಹೇಳಿ ಐಶ್ವರ್ಯ ಗೌಡ ಈ ಮಂಜುಳಾ ಎ ಪಾಟೀಲ್ ಅವರನ್ನ ನಂಬಿಸೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನ ಹಂತ ಹಂತವಾಗಿ ಕೊಟ್ಟಿರುವಂತದ್ದು. ಅದಾದ ಬಳಿಕ ತನ್ನ ಬಳಿ ಇದ್ದಂತಹ 2 kg ಚಿನ್ನದ ಆಭರಣ ಏನಿದೆ ಅದನ್ನ ಕೂಡ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಅದನ್ನ ಕೇಳಿದಂತಹ ಸಂದರ್ಭದಲ್ಲಿ ಅದನ್ನ ಕೊಡೋದಿಲ್ಲ. ಯಾವಾಗ ಐಶ್ವರ್ಯ ಗೌಡ ವಿರುದ್ಧ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೋ ಅದಾದ ಬಳಿಕ ಹೈಕೋರ್ಟ್ ನಿಂದ ಜಾಮೀನು ಕೂಡ ಮಂಜೂರಾಗುತ್ತೆ. ಹೈಕೋರ್ಟ್ ನಿಂದ ಬೇಲ್ ಪಡೆದುಕೊಂಡು ಬಂದ ಬಳಿಕ ಏಕಾಏಕಿ ಮಂಜುಳಾ ಎ ಪಾಟೀಲ್ ಅವರ ಮನೆಗೆ ಕಾರು ಚಾಲಕನಾದಂತಹ ಧನಂಜಯ ಬರ್ತಾನೆ. ಐಶ್ವರ್ಯ ಮೇಡಮ್ ನಿಮ್ಮ ಬಳಿ ಮಾತನಾಡಬೇಕು ಅಂತ ಹೇಳಿ ಫೋನ್ ಅನ್ನ ಕೊಡ್ತಾನೆ. ಆ ಸಂದರ್ಭದಲ್ಲಿ ನಿನ್ಗೆ ಕೊಡಬೇಕಾದಂತಹ ಒಡವೆ ಜೊತೆಗೆ ಹಣದ ಬಗ್ಗೆ ಎಲ್ಲೂ ಕೂಡ ದೂರು ನೀಡಬಾರದು, ನಾನು ಮೊದಲೇ DK ಸುರೇಶ್ ಹಾಗೆ DK ಶಿವಕುಮಾರ್ ತಂಗಿ, ನೀನೇನಾದ್ರೂ ದೂರು ಕೊಟ್ರೆ ನಿನ್ನನ್ನು ನೋಡ್ಕೊಂತೀನಿ ಅಂತ ಹೇಳಿ ಧಮಕಿ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಈಗಾಗಲೇ ಮಂಜುಳಾ ಎ ಪಾಟೀಲ್ ಅವರು ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ 5ನೇ ತಾರೀಕು ಆರ್ಆರ್ ನಗರ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಡ್ತಾರೆ. ಅಲ್ಲಿ ಪೊಲೀಸರು FIR ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಶಿಲ್ಪಾ ಗೌಡ ಕೊಟ್ಟಿರುವಂತಹ ದೂರಿನ ಅನ್ವಯ ಈಗಾಗಲೇ ಐಶ್ವರ್ಯ ಗೌಡ ಬೇಲ್ ಕೂಡ ತಗೊಂಡಿದ್ದಾರೆ. ಅಂದ್ರೆ ಹೈಕೋರ್ಟ್ ನಿಂದ ಬೇಲ್ ಆಗಿತ್ತು. ಈಗ 3ನೇ FIR ಅಂದ್ರೆ ಬೆಂಗಳೂರಿನಲ್ಲಿ ದಾಖಲಾದಂತಹ 3ನೇ FIR ಸಂಬಂಧ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಇನ್ನೊಂದು ಕಡೆ ಅಂದ್ರೆ ದೂರುದಾರರೇನಿದ್ದಾರೆ ಮಂಜುಳಾ ಎ ಪಾಟೀಲ್ ಅವ್ರಿಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಕೊಟ್ಟಿರುವಂತಹ ದೂರಿನ ಅನ್ವಯ ಅಪಾರ ಪ್ರಮಾಣದ ಚಿನ್ನಾಭರಣ ಜೊತೆಗೆ ಹಣದ ಮೌಲ್ಯ ಕೂಡ ಜಾಸ್ತಿ ಇರೋದ್ರಿಂದ ಯಾವ ರೀತಿ ಹಣವನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಡೀಟೇಲ್ಸ್ ಜೊತೆಗೆ ನಿಮ್ಮ ಹತ್ರ ಇರುವಂತಹ ಎವಿಡೆನ್ಸ್ ಗಳೇನಿದೆ ಅವೆಲ್ಲವನ್ನ ಕೂಡ ಪೊಲೀಸ್ ಠಾಣೆಗೆ ಬಂದು ಸಬ್ಮಿಟ್ ಮಾಡಿ ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಸಾಕಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಅಂದ್ರೆ ಒಳಸಂಚು, ನಂಬಿಕೆ ದ್ರೋಹ, ವಂಚನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ಆರ್ ನಗರ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಪ್ರಕರಣದಲ್ಲೂ ಕೂಡ ಐಶ್ವರ್ಯ ಗೌಡರನ್ನ ಪೊಲೀಸರು ಬಂಧನ ಮಾಡ್ತಾರಾ ಅಥವಾ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಆರ್ಆರ್ ನಗರ ಪೊಲೀಸರು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸಭಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.